ಹಾಯ್ ಫ್ರೆಂಡ್ಸ್, ಈಗ ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಿಮಗೆ ಇವತ್ತು ಕೂಡ ಒಂದು ಮಾವಿನಕಾಯಿ ಡಿಶ್ನ ತೋರಿಸ್ತಾ ಇದ್ದೀನಿ. ಏನಿಲ್ಲ, ತುಂಬ ಸಿಂಪಲ್ಲು ಮಾವಿನಕಾಯಿ ಚಟ್ನಿ ಇದು. ಈಗ ಇದಕ್ಕೆ ಬೇಕಾಗಿರೋ ಅಂತಹದ್ದು ಹುಳಿ ಮಾವಿನಕಾಯಿ. ಈಗ ಇದನ್ನು ಸಿಪ್ಪೆ ತೆಕ್ಕೊಳ್ಳೋಣ. ಸಿಪ್ಪೆ ತೆಕ್ಕೊಂಡ್ಮೇಲೆ ಸಣ್ಣಗೆ ಹೆಚ್ಕೋಬೇಕು. ನೋಡಿ, ಈ ಥರ ಸಣ್ಣಗೆ ಹೆಚ್ಕೋಬೇಕು ಸಿಪ್ಪೆ ತೆಕ್ಕೊಂಡ್ಮೇಲೆ. ಈಗ ಇದಕ್ಕೆ ಬೇಕಾಗಿರೋ ಅಂಥ ಸಾಮಗ್ರಿಗಳನ್ನ ನೋಡೋಣ. 2 ಟೀ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಟೀ ಸ್ಪೂನು ಅರಿಶಿನ, 1 ಟೀ ಸ್ಪೂನಷ್ಟು ಹುರ್ಕೊಂಡಿರೋ ಮೆಂತ್ಯ ಸಾಸಿವೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ರುಬ್ಕೋಬೇಕು. ಜಾರ್ಗೆ ಹಾಕ್ಕೊಳ್ಳೋಣ. ಇದನ್ನು ರುಬ್ಕೋಬೇಕಾದ್ರೆ ನೀರು ಹಾಕ್ಕೋಬಾರ್ದು. ನೀರು ಹಾಕ್ಕೊಂಡ್ರೆ ಇದು ಜಾಸ್ತಿ ದಿನ ಇಡೋಕ್ಕೆ ಆಗಲ್ಲ, ಕೆಟ್ಟೋಗ್ಬಿಡುತ್ತೆ ಬೇಗ. ಅದಕ್ಕೆ ನೀರು ಹಾಕಬಾರ್ದು. ಈಗ ನೋಡೋಣ, ಆಗಿದೆ. ಈಗ ನೋಡಿ, ನುಣ್ಣಗಾಗಿದೆ. ಈಗ ಇದನ್ನು ಸೈಡ್ಗೆ ಇಡೋಣ. ಸೈಡಿಗೆ ಇಟ್ಬಿಟ್ಟು ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ. 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಇದಕ್ಕೆ ಸಾಸಿವೆ ಮತ್ತು ಹಿಂಗು ತುಂಬಾ ಇಂಪಾರ್ಟೆಂಟು. ಸಾಸಿವೆ ಹಿಂಗು ಬಿದ್ರೇ ಇದಕ್ಕೆ ಘಮ ಬರೋದು. ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ. ಈಗ ಇದಕ್ಕೆ ರುಬ್ಬಿರೋ ಅಂತಹ ಮಿಶ್ರಣ ಹಾಕ್ಕೊಳ್ಳೋಣ. ಇದು ಜಾಸ್ತಿ ಫ್ರೈ ಮಾಡಬಾರ್ದು. ಬೇಗನೆ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಹಾಕ್ಕೊಂಡಿದ್ದ ತಕ್ಷಣ ಎಲ್ಲ ಹಾಕ್ಕೊಂಡ್ಮೇಲೆ ಫ್ಲೇಮ್ ಆಫ್ ಮಾಡಿಬಿಡ್ಬೇಕು. ಈಗ ನೋಡಿ, ಕಲಿಸ್ತಾ ಇದ್ದೀವಿ. ನೀಟಾಗಿ ಕಲಿಸ್ಕೋಬೇಕು. ಈಗ ಫ್ಲೇಮ್ ಆಫ್ ಆಗಿದೆ. ಈ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ನಮ್ಮ ಮನೇಲಿ ಏನಾದರೂ ಸಾರು ಅಥವಾ ಹುಳಿ ಮಾಡಿದಾಗ ಇಷ್ಟ ಆಗಿಲ್ಲ ಅಂದರೆ ಅನ್ನಕ್ಕೆ ಹಾಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಹುಳಿ ಹುಳಿ ಸಿಹಿಯಾಗಿ ಚೆನ್ನಾಗಿರುತ್ತೆ. ಮತ್ತು ನೀವೇನಾದರೂ ಚಕ್ಲಿ ನಿಪ್ಪಟ್ಟು ಅಂತ ತಿನ್ನಬೇಕಾದ್ರೆ ಅದಕ್ಕೆ ಸೈಡ್ ಥರನೂ ಯೂಸ್ ಮಾಡ್ಕೋಬೋದು. ಇದನ್ನು ನಂಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಇದಂತೂ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗ್ತಿದ್ದಂಗೆ ತಡ. ನಾನಂತೂ ನಮ್ಮ ಅಜ್ಜಿ ಕೈಲಿ ಮಾಡಿಸೋದು ಫಸ್ಟ್ ಮಾವಿನಕಾಯಿ ಚಟ್ನಿನೇ. ನಂಗೆ ಅಷ್ಟು ಇಷ್ಟ ಮಾವಿನಕಾಯಿ ಚಟ್ನಿ ಅಂದರೆ. ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಜ್ಜಿ ಇದೆಲ್ಲ. ಸೊ ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತಿಷ್ಟು ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.